ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಬೆಂಗಳೂರಿನ ವೀರಭದ್ರ ನಗರದಲ್ಲಿ ನಡೆದಂತಹ ಘಟನೆ ಇದು. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶ ಮಾಡಿದ್ದಾರೆ ಶಿವು. ಆರೋಪಿ ಶಿವುನನ್ನ ಬಂಧಿಸಿದ್ದಾರೆ ಗಿರಿನಗರ ಪೊಲೀಸರು. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿಬಿಟ್ಟಿದ್ದಾರೆ. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶಪಡಿಸಿದ್ದಾರಂತೆ ಶಿವು. ಸದ್ಯ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ. ಆ ಪುತ್ಥಳಿಯನ್ನೇ ವಿರೂಪಗೊಳಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಾಕೆ ಈ ರೀತಿ ಮಾಡಿದಾಗ ಗೊತ್ತಿಲ್ಲ. ಒಟ್ನಲ್ಲಿ ಆರೋಪಿ ಶಿವುನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರಂತೆ. ಕನಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯೋಕೆ ಹೇಳಿದ್ರಂತೆ. ಏಸು ಹೇಳಿದ್ದಕ್ಕೆ ನಾನು ಒಡೆದೆ ಅಂತ ಶಿವು ಹೇಳುತ್ತಿದ್ದಾರೆ. 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದ ಶಿವು ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂತೆ ಈ ಆರೋಪಿ ಶಿವು. ರಾತ್ರಿ ಕನಸಲ್ಲಿ ಏಸು ಬಂದು ಹೇಳಿದ್ರು, ಹಾಗಾಗಿ ಪುತ್ಥಳಿಯನ್ನ ವಿರೂಪಗೊಳಿಸ್ತೆ ಅಂತ ಶಿವು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟ. ಈ ಕಾರಣ ಕೇಳಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ, ಸಹಜವಾಗಿ ನಮಗೆಲ್ಲ ಒಂದು ಭಾವನೆ ಇರುತ್ತೆ. ಆ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಶಿವು ನಡೆದುಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮಗೆಲ್ಲ ಗೊತ್ತು, ನಡೆದಾಡುವ ದೇವರು ಅಂತ ಕರಿತೀವಿ ಶಿವಕುಮಾರ ಸ್ವಾಮೀಜಿಗಳನ್ನ ಅಥವಾ ಶ್ರೀಗಳನ್ನ. ಅವರ ಪುತ್ಥಳಿಯನ್ನ ಈ ರೀತಿ ವಿರೂಪಗೊಳಿಸಿದ್ದಕ್ಕೆ ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ, ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಆರೋಪಿ ಶಿವು ನಡೆದುಕೊಂಡಿದ್ದಾರೆ. ಬಟ್ ಯಾವ ಕಾರಣಕ್ಕಪ್ಪ ನೀನು ಹೀಗೆ ಮಾಡಿದೆ ಅಂತ ಪೊಲೀಸರು ಕೇಳಿದ್ರೆ, ಏಸು ಬಂದು ರಾತ್ರಿ ಕನ್ಸಲ್ಲಿ ಹೇಳಿದ್ರು, ಹಾಗಾಗಿ ನಾನು ಹೀಗೆ ಮಾಡಿದೆ ಅಂತ ಶಿವು ಹೇಳಿದ್ದಾರಂತೆ. ಒಟ್ನಲ್ಲಿ ತಕ್ಕ ಶಿಕ್ಷೆ ಅಂತೂ ಆಗಬೇಕು ಆರೋಪಿಗೆ. ಸರ್, ಅದು ಯಾರು ಅನ್ನೋದೇ ಗೊತ್ತಿಲ್ಲ. ಬಂದು ಅವನು ಅದೇನು ಉದ್ದೇಶಕ್ಕೆ ಅಂತ ಹೊಡೆದಿದ್ದಾನೆ ಅನ್ನೋದು ಗೊತ್ತಿಲ್ಲ. ಬಂದು 2 ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತೊಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಜೆ ಸಿ ಕಳಿಸೋದಕ್ಕೆ ರೆಡಿ ಮಾಡಿದ್ದಾರೆ. ನಾವು ಇದು ಸ್ವಾಮೀಜಿಗಳನ್ನ ಇಟ್ಟು 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ಅವಾಗಿಂದನೂ ಚೆನ್ನಾಗಿತ್ತು, ಯಾರು ಏನೂ ಮಾಡಿಲ್ಲ. ಈಗ ಇದಕ್ಕಿದ್ದಂಗೆ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮ ಏರಿಯಾದವರು ಅಲ್ಲ, ಎಲ್ಲಿಯವರು ಅಂತ ಗೊತ್ತಿಲ್ಲ. ಈಗ ಬಂದು ಹೊಡೆದಾಕಿದ್ದಾನೆ. ದಯಮಾಡಿ ಇದಕ್ಕೆ ಮತ್ತೆ ನಾವು ಸ್ವಾಮೀಜಿಗಳನ್ನ ಒಳ್ಳೆಯ ಸ್ಥಳದಲ್ಲಿ ಇಡೋಕ್ಕೆ BBMP ಅವರಾಗ್ಬೋದು, ನಮ್ಮ MLA ಗಳಾಗ್ಬೋದು, ಮತ್ತು ನಮ್ಮ ಸಂಘಟನೆಯವರು ಮತ್ತು ನಮ್ಮ ಸ್ವಾಮೀಜಿಗಳ ಗ್ರೂಪ್ ಅವರು ಎಲ್ಲರೂ ಸೇರಿ ದಯಮಾಡಿ ನಮಗೊಂದು ನ್ಯಾಯ ಕೊಡಿಸಿ. ಕನಸಿನಲ್ಲಿ ಏಸು ಬಂದು ಪುತ್ಥಳಿಯನ್ನು ವಿರೂಪಗೊಳಿಸಿ ಅಂತ ಹೇಳಿದ್ದಕ್ಕೆ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನು ವಿರೂಪಗೊಳಿಸಿದಂಥ ಘಟನೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ನಿಮಗೆ ತೋರಿಸ್ತಾರೆ. ಇದು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿ ಬರುವಂತಹ ದಿವಂಗತ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ. ಈ ಒಂದು ಪುತ್ಥಳಿಯನ್ನು ಈಗ ವಿರೂಪಗೊಳಿಸುವಂಥ ಕೆಲಸ ಆಗಿದೆ. ಶನಿವಾರ ರಾತ್ರಿ 1 ಗಂಟೆ ಸುಮಾರಿಗೆ ಓರ್ವ ಅಪರಿಚಿತ ವ್ಯಕ್ತಿ ಈ ಒಂದು ಪುತ್ಥಳಿ ಬಳಿ ಬಂದು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಕೂಡಲೇ ಸ್ಥಳೀಯರು ನೋಡಿ ಆತನ ತಡೆಯುವಂಥ ಕೆಲಸವನ್ನು ಮಾಡಿರ್ತಾರೆ. ಆತನ ತಡೆಯುವಂಥ ಸಂದರ್ಭದಲ್ಲಿ ಆತ ಸ್ಥಳೀಯರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಆದರೆ ಶಿವಕುಮಾರ್ ಸ್ವಾಮೀಜಿಯವರ ಪುತ್ಥಳಿ ಬಳಿ ಒಂದಷ್ಟು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ಕಂಪ್ಲೀಟಾಗಿ ಈ ಒಂದು ಪುತ್ಥಳಿಯನ್ನು ವಿರೂಪಗೊಳಿಸಬೇಕಂತೇಳಿ ಆರೋಪಿ ಬಂದಿರ್ತಾನೆ. ಅದನ್ನು ನೋಡಿದಂಥ ಸ್ಥಳೀಯರು ಆತನ ತಡೆಯುವಂಥ ಕೆಲಸವನ್ನು ಮಾಡಿದರು. ಅವರಿಂದ ಅಲ್ಲಿಂದ ಎಸ್ಕೇಪ್ ಆಗಿದ್ದಂಥ ಆರೋಪಿ ತಪ್ಪಿಸ್ಕೊಂಡಿದ್ದ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಗಿರಿನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ದೂರಿನ ಅನ್ವಯ ಪೊಲೀಸರು ತನಿಖೆ ನಡೆಸಿ ಶಿವು ಎಂಬಾತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದರೆ, ಆತನನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಿಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾನೆ. ಯಾಕೆ ಈ ಒಂದು ಪುತ್ಥಳಿಯನ್ನು ವಿರೂಪಗೊಳಿಸಿದೆ ಅಂತ ಪ್ರಶ್ನೆ ಮಾಡಿದರೆ ಆತ ನೀಡಿರುವಂಥ ಹೇಳಿಕೆ ಶಾಕಿಂಗ್ ವಿಚಾರಗಳಾಗಿತ್ತು. ಯಾಕಂದರೆ ಕನಸಲ್ಲಿ ಬಂದು ಏಸು ನನಗೆ, ಅಂದರೆ ಆತ ಕ್ರೈಸ್ತ ಧರ್ಮಕ್ಕೆ ಸೇರಿದವನಾಗಿರೋದ್ರಿಂದ ಆತನ ಕನಸಿನಲ್ಲಿ ಏಸು ಬಂದು ಈ ಒಂದು ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನು ವಿರೂಪಗೊಳಿಸಬೇಕು ಅಂತ ಹೇಳಿದ್ದಂತೆ. ಆ ಒಂದು ಕಾರಣಕ್ಕಾಗಿ ಜೊತೆಗೆ ಹಿಂದೂ ಧರ್ಮದವರಾಗಿರ್ಬೋದು ಮತ್ತು ಹಿಂದೂ ಸ್ವಾಮೀಜಿಗಳೆಲ್ಲರೂ ಕೂಡ ಅವರ
ಧರ್ಮದವರಿಗೆ ಬೇರೆ ರೀತಿಯಾದಂಥ ಒಂದಷ್ಟು ನೋಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮನದಟ್ಟಣೆ ಮಾಡಿಕೊಂಡು ಜೊತೆಗೆ ಏಸು ಹೇಳಿದ ಅಂತೇಳಿ ಈ ಒಂದು ಕೃತ್ಯ ಎಸಗಿದ್ದೇನೆ ಅಂತೇಳಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಸದ್ಯಕ್ಕೆ ಆತನ ಬಂಧಿಸಿರುವಂತಹ ಗಿರಿನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಈ ರೀತಿಯಾದಂಥ ಒಂದು ಧರ್ಮಾಂಧತೆಯಿಂದ ಅಥವಾ ಒಂದು ಬೇರೆ ರೀತಿಯಾದಂಥ ಆಲೋಚನೆಯಿಂದ ಈ ಒಂದು ಕೃತ್ಯನ ಎಸಗಿರೋದ್ರಿಂದ ವೀರಶೈವ ಲಿಂಗಾಯತ ಒಂದು ಸಮುದಾಯದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಆ ಒಂದು ಆರೋಪಿಯನ್ನು ಬಂಧಿಸಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಮಾದೇಶ್ ರಿಪಬ್ಲಿಕ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಬೆಂಗಳೂರಿನ ವೀರಭದ್ರ ನಗರದಲ್ಲಿ ನಡೆದಂತಹ ಘಟನೆ ಇದು. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶ ಮಾಡಿದ್ದಾರೆ ಶಿವು. ಆರೋಪಿ ಶಿವುನನ್ನ ಬಂಧಿಸಿದ್ದಾರೆ ಗಿರಿನಗರ ಪೊಲೀಸರು. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿಬಿಟ್ಟಿದ್ದಾರೆ. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶಪಡಿಸಿದ್ದಾರಂತೆ ಶಿವು. ಸದ್ಯ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ. ಆ ಪುತ್ಥಳಿಯನ್ನೇ ವಿರೂಪಗೊಳಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಾಕೆ ಈ ರೀತಿ ಮಾಡಿದಾಗ ಗೊತ್ತಿಲ್ಲ. ಒಟ್ನಲ್ಲಿ ಆರೋಪಿ ಶಿವುನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರಂತೆ. ಕನಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯೋಕೆ ಹೇಳಿದ್ರಂತೆ. ಏಸು ಹೇಳಿದ್ದಕ್ಕೆ ನಾನು ಒಡೆದೆ ಅಂತ ಶಿವು ಹೇಳುತ್ತಿದ್ದಾರೆ. 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದ ಶಿವು ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂತೆ ಈ ಆರೋಪಿ ಶಿವು ರಾತ್ರಿ ಕನಸಲ್ಲಿ ಏಸು ಬಂದು ಹೇಳಿದ್ರು, ಹಾಗಾಗಿ ಪುತ್ಥಳಿಯನ್ನ ವಿರೂಪಗೊಳಿಸ್ತೆ ಅಂತ ಶಿವು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟ. ಈ ಕಾರಣ ಕೇಳಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ ಸಹಜವಾಗಿ ನಮಗೆಲ್ಲ ಒಂದು ಭಾವನೆ ಇರುತ್ತೆ. ಆ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಶಿವು ನಡೆದುಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮಗೆಲ್ಲ ಗೊತ್ತು, ನಡೆದಾಡುವ ದೇವರು ಅಂತ ಕರಿತೀವಿ ಶಿವಕುಮಾರ ಸ್ವಾಮೀಜಿಗಳನ್ನ ಅಥವಾ ಶ್ರೀಗಳನ್ನ. ಅವರ ಪುತ್ಥಳಿಯನ್ನ ಈ ರೀತಿ ವಿರೂಪಗೊಳಿಸಿದ್ದಕ್ಕೆ ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ, ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಆರೋಪಿ ಶಿವು ನಡೆದುಕೊಂಡಿದ್ದಾರೆ. ಬಟ್ ಯಾವ ಕಾರಣಕ್ಕಪ್ಪ ನೀನು ಹೀಗೆ ಮಾಡಿದೆ ಅಂತ ಪೊಲೀಸರು ಕೇಳಿದ್ರೆ, ಏಸು ಬಂದು ರಾತ್ರಿ ಕನ್ಸಲ್ಲಿ ಹೇಳಿದ್ರು, ಹಾಗಾಗಿ ನಾನು ಹೀಗೆ ಮಾಡಿದೆ ಅಂತ ಶಿವು ಹೇಳಿದ್ದಾರಂತೆ. ಒಟ್ನಲ್ಲಿ ತಕ್ಕ ಶಿಕ್ಷೆ ಅಂತೂ ಆಗಬೇಕು ಆರೋಪಿಗೆ. ಸರ್, ಅದು ಯಾರು ಅನ್ನೋದೇ ಗೊತ್ತಿಲ್ಲ. ಬಂದು ಅವನು ಅದೇನು ಉದ್ದೇಶಕ್ಕೆ ಅಂತ ಹೊಡೆದಿದ್ದಾನೆ ಅನ್ನೋದು ಗೊತ್ತಿಲ್ಲ. ಬಂದು 2 ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತೊಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಜೆ ಸಿ ಕಳಿಸೋದಕ್ಕೆ ರೆಡಿ ಮಾಡಿದ್ದಾರೆ. ನಾವು ಇದು ಸ್ವಾಮೀಜಿಗಳನ್ನ ಇಟ್ಟು 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ಅವಾಗಿಂದನೂ ಚೆನ್ನಾಗೇ ಇತ್ತು, ಯಾರು ಏನೂ ಮಾಡಿಲ್ಲ. ಈಗ ಇದಕ್ಕಿದ್ದಂಗೆ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮ ಏರಿಯಾದವರು ಅಲ್ಲ, ಎಲ್ಲಿಯವರು ಅಂತ ಗೊತ್ತಿಲ್ಲ. ಈಗ ಬಂದು ಹೊಡೆದಾಕಿದ್ದಾನೆ. ದಯಮಾಡಿ ಇದಕ್ಕೆ ಮತ್ತೆ ನಾವು ಸ್ವಾಮೀಜಿಗಳನ್ನ ಒಳ್ಳೆಯ ಸ್ಥಳದಲ್ಲಿ ಇಡೋಕ್ಕೆ BBMP ಅವರಾಗ್ಬೋದು, ನಮ್ಮ MLA ಗಳಾಗ್ಬೋದು, ಮತ್ತು ನಮ್ಮ ಸಂಘಟನೆಯವರು ಮತ್ತು ನಮ್ಮ ಸ್ವಾಮೀಜಿಗಳ ಗ್ರೂಪ್ ಅವರು ಎಲ್ಲರೂ ಸೇರಿ ದಯಮಾಡಿ ನಮಗೊಂದು ನ್ಯಾಯ ಕೊಡಿಸಿ. ಕನಸಿನಲ್ಲಿ ಏಸು ಬಂದು ಪುತ್ಥಳಿಯನ್ನ ವಿರೂಪಗೊಳಿಸಿ ಅಂತ ಹೇಳಿದ್ದಕ್ಕೆ ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನ ವಿರೂಪಗೊಳಿಸಿದಂಥ ಘಟನೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ನಿಮಗೆ ತೋರಿಸ್ತಾರೆ. ಇದು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿ ಬರುವಂತಹ ದಿವಂಗತ ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿ. ಈ ಒಂದು ಪುತ್ಥಳಿಯನ್ನು ಈಗ ವಿರೂಪಗೊಳಿಸುವಂಥ ಕೆಲಸ ಆಗಿದೆ. ಶನಿವಾರ ರಾತ್ರಿ 1 ಗಂಟೆ ಸುಮಾರಿಗೆ ಓರ್ವ ಅಪರಿಚಿತ ವ್ಯಕ್ತಿ ಈ ಒಂದು ಪುತ್ಥಳಿ ಬಳಿ ಬಂದು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಕೂಡಲೇ ಸ್ಥಳೀಯರು ನೋಡಿ ಆತನ ತಡೆಯುವಂಥ ಕೆಲಸವನ್ನು ಮಾಡಿರ್ತಾರೆ. ಆತನ ತಡೆಯುವಂಥ ಸಂದರ್ಭದಲ್ಲಿ ಆತ ಸ್ಥಳೀಯರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಆದರೆ ಶಿವಕುಮಾರ್
ಸ್ವಾಮೀಜಿಯವರ ಪುತ್ಥಳಿ ಬಳಿ ಒಂದಷ್ಟು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ಕಂಪ್ಲೀಟ್ ಆಗಿ ಈ ಒಂದು ಪುತ್ಥಳಿಯನ್ನು ವಿರೂಪಗೊಳಿಸ್ಬೇಕಂತೇಳಿ ಆರೋಪಿ ಬಂದಿರ್ತಾನೆ. ಅದನ್ನು ನೋಡಿದಂಥ ಸ್ಥಳೀಯರು ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿದರು. ಅವರಿಂದ ಅಲ್ಲಿಂದ ಎಸ್ಕೇಪ್ ಆಗಿದ್ದಂಥ ಆರೋಪಿ ತಪ್ಪಿಸ್ಕೊಂಡಿದ್ದ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಗಿರಿನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ದೂರಿನ ಅನ್ವಯ ಪೊಲೀಸರು ತನಿಖೆ ನಡೆಸಿ ಶಿವು ಎಂಬಾತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದರೆ ಆತನನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಿಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾನೆ. ಯಾಕೆ ಈ ಒಂದು ಪುತ್ಥಳಿಯನ್ನು ವಿರೂಪಗೊಳಿಸಿದೆ ಅಂತ ಪ್ರಶ್ನೆ ಮಾಡಿದರೆ ಆತ ನೀಡಿರುವಂಥ ಹೇಳಿಕೆ ಶಾಕಿಂಗ್ ವಿಚಾರಗಳಾಗಿತ್ತು. ಯಾಕಂದರೆ ಕನಸಿನಲ್ಲಿ ಬಂದು ಯೇಸು ನನಗೆ ಅಂದರೆ ಆತ ಕ್ರೈಸ್ತ ಧರ್ಮಕ್ಕೆ ಸೇರಿದವನಾಗಿರೋದ್ರಿಂದ ಆತನ ಕನಸಿನಲ್ಲಿ ಯೇಸು ಬಂದು ಈ ಒಂದು ಶಿವಕುಮಾರ್ ಸ್ವಾಮೀಜಿಯವರ ಪುತ್ಥಳಿಯನ್ನು ವಿರೂಪಗೊಳಿಸಬೇಕು ಅಂತ ಹೇಳಿದ್ದಂತೆ. ಆ ಒಂದು ಕಾರಣಕ್ಕಾಗಿ ಜೊತೆಗೆ ಹಿಂದೂ ಧರ್ಮದವರಾಗಿರ್ಬೋದು ಮತ್ತು ಹಿಂದೂ ಸ್ವಾಮೀಜಿಗಳೆಲ್ಲರೂ ಕೂಡ ಅವರ ಧರ್ಮದವರಿಗೆ ಬೇರೆ ರೀತಿಯಾದಂಥ ಒಂದಷ್ಟು ನೋಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮನದಟ್ಟಣೆ ಮಾಡಿಕೊಂಡು ಜೊತೆಗೆ ಏಸು ಹೇಳಿದ ಅಂತೇಳಿ ಈ ಒಂದು ಕೃತ್ಯ ಎಸಗಿದ್ದೇನೆ ಅಂತೇಳಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಸದ್ಯಕ್ಕೆ ಆತನ ಬಂಧಿಸಿರುವಂತಹ ಗಿರಿನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಈ ರೀತಿಯಾದಂಥ ಒಂದು ಧರ್ಮಾಂಧತೆಯಿಂದ ಅಥವಾ ಒಂದು ಬೇರೆ ರೀತಿಯಾದಂಥ ಆಲೋಚನೆಯಿಂದ ಈ ಒಂದು ಕೃತ್ಯನ ಎಸಗಿರೋದ್ರಿಂದ ವೀರಶೈವ ಲಿಂಗಾಯತ ಒಂದು ಸಮುದಾಯದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಆ ಒಂದು ಆರೋಪಿಯನ್ನು ಬಂಧಿಸಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ.